ಗ್ರಾಹಕ ಕೋರ್ಟಲ್ಲಿ ಕೇಸ್ ಹಾಕಿದ್ರು. TTS ಅಂತ ಒಂದು ಸಿಂಡ್ರೋಮ್, ಇದು ಕೋವಿಶೀಲ್ಡ್ ವ್ಯಾಕ್ಸಿನ್ ತೆಗೆದು ಆದದ್ದು ಅಂತ ಕೇಸ್ ಆಯಿತು. ಸೊ ಆ ಕೋರ್ಟಲ್ಲಿ ಈ ಆಸ್ಟ್ರಾಜೆನಿಕಾ ಏನಂತ ಒಪ್ಕೊಳ್ತಾ ಅಂತ ಹೇಳಿದ್ರೆ, ಕೋವಿಶೀಲ್ಡ್ ವ್ಯಾಕ್ಸಿನಿಂದಾಗಿ TTS ಅನ್ನುವ ರೇರೆಸ್ಟ್ ಕಾಂಪ್ಲಿಕೇಶನ್ ಉಂಟು ಅಂತ ಒಪ್ಪಿಕೊಳ್ತು. ಉಂಟಂತ ಹೇಳಿ ನಮಗೆ ಈಗ ಗೊತ್ತಾದದ್ದಲ್ಲ. ಆ ಪ್ರೊಡ್ಯೂಸ್ ಮಾಡಿದಾಗ ಏನೇ ನಾವು ಮೆಡಿಸಿನ್ ಅಥವಾ ವ್ಯಾಕ್ಸಿನ್ ಕೊಡುವಾಗ ಅದರಲ್ಲಿ ಒಂದು ಹೀಗೆ ಸೈಡ್ ಎಫೆಕ್ಟ್ಸ್ ಇದೆ, ಇದು ಏನಾದರೂ ಬಂದರೆ ನಮಗೆ ಇನ್ಫಾರ್ಮ್ ಮಾಡಬೇಕು ಅಂತ ಇರ್ತದೆ. ಎಲ್ಲ ವ್ಯಾಕ್ಸಿನಲ್ಲೂ ಒಂದೊಂದು ಥರದ ಸೈಡ್ ಎಫೆಕ್ಟ್ಸ್ ಇರ್ತದೆ. ನಾವು ಮಕ್ಕಳಿಗೆ ಕೊಡುವಂತಹ ಹುಟ್ಟಿದ ತಕ್ಷಣ ಕೊಡುವಂತಹ BCGಯಲ್ಲಿ ಉಂಟು, ಅಥವಾ ಪೋಲಿಯೋ ವ್ಯಾಕ್ಸಿನಲ್ಲಿ ಉಂಟು, ಎಲ್ಲದರಲ್ಲಿ. ಸೊ ಅದರಲ್ಲಿ ವಾರ್ನಿಂಗ್ಸ್ ಇರ್ತದೆ. ಸೊ ಇದರ ಬಗ್ಗೆ ತುಂಬ ರಿಸರ್ಚ್ ಆಗ್ತಾ ಉಂಟು. ಆಮೇಲೆ ದೇ ಫೌಂಡ್ ಔಟ್ ದ್ಯಾಟ್ ಈ ಯುರೋಪಿಯನ್ಸ್, ಇಂಗ್ಲೆಂಡ್ ಹಾಗಿದ್ದಾರಲ್ಲ, ಯುರೋಪಿಯನ್ಸ್ ಅವರನ್ನು ಕಂಪೇರ್ ಮಾಡಿದರೆ ನಮ್ಮ ಸೌತ್ ಈಸ್ಟ್ ಏಷ್ಯಾದವರಿಗೆ ಅಂದರೆ ಇಂಡಿಯನ್ಸ್ಗೆಲ್ಲ 70% ಲೋವರ್ ರಿಸ್ಕ್